ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಕನ್ಯಾ ಗೌಡ 199 ಯೂಟ್ಯೂಬ್ ಚಾನಲ್. ನಮ್ಮನೇಲಿ ಇವತ್ತು ಫಂಕ್ಷನ್ ನಡೀತಿದೆ, ಅದಕ್ಕೋಸ್ಕರ ನಾನು ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ. ತೋರಿಸು ನಾನು ಯಾವ ಥರ ರೆಡಿ ಆಗಿದ್ದೀನಿ, ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಏನು ಪೂಜೆ ಏನು ಮತ್ತು ಯಾರ್ಯಾರು ಬಂದಿದ್ದಾರೆ ಎಲ್ಲದನ್ನು ಈ ವಿಡಿಯೋದಲ್ಲೇ ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ, ವಾಚ್ ಮಾಡ್ತಾಯಿದ್ದೀನಿ. ಗೈಸ್, ನಾನು ಎಲ್ಲಿದ್ದೀನಪ್ಪ ಅಂತ ಅಂದರೆ ಬೈಂದೂರಲ್ಲಿದ್ದೀನಿ. ನಮ್ಮ ಅಣ್ಣವ್ರ ಮನೆಯಲ್ಲಿ ನಾಗರ ಸಂಸ್ಕಾರ ಪೂಜೆ ಇತ್ತು, ಅದಕ್ಕೋಸ್ಕರ ಬಂದಿದ್ದೀವಿ. ಮನೆಯೆಲ್ಲ ತೋರಿಸ್ತೀನಿ, ಹೇಗಿರುತ್ತೆ ಪೂಜೆ ಎಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ. ಹಾಗೆ ತುಳಸಿ ಕಟ್ಟೆ ನೋಡಿ ಯಾವ ಥರ ಇರುತ್ತೆ ಅಂತ, ಪೂಜೆ ಎಲ್ಲ ಮಾಡಿದ್ದಾರೆ ತುಳಸಿ ಕಟ್ಟೆಗೆ. ಹಾಗೆ ಈ ಥರ ಎಲ್ಲ ಪೆಂಡಲೆಲ್ಲ ಹಾಕಿದ್ದಾರೆ ಮನೆ ಮುಂದೆ. ಜನ ಇಲ್ಲಿ ಯಾರೂ ಇಲ್ಲ ಇವಾಗ, ಎಲ್ಲ ಅಲ್ಲಿ ಇದ್ರ ಹತ್ರ ಇದ್ದಾರೆ, ಫಂಕ್ಷನ್ ನಡೆಯೋ ಹತ್ರ. ಹಾಗೆ ಬಾವಿ ತೋರಿಸ್ತೀನಿ. ಆಲ್ಮೋಸ್ಟ್ ಈ ಕಡೆ ಎಲ್ಲ ಎಲ್ಲರ ಮನೆ ಹತ್ರನೂ ಇದ್ದೇ ಇರುತ್ತೆ ಬಾವಿಗಳು. ಇವೆಲ್ಲ ಮಂಗಳೂರು ಸೈಡ್ ಇರೋರೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಅವ್ರಿಗೆಲ್ಲ. ಬಾವಿ ಇದ್ದೇ ಇರುತ್ತೆ, ಒಂದು ಮನೆ ಅಂತ ಅಂದರೆ ಆ ಮನೆಗೆ ಒಂದು ಬಾವಿ ಇದ್ದೇ ಇರುತ್ತೆ. ತುಂಬ ಚೆಂದ ಇದೆ. ಇದೊಂಥರ ಹಂಚಿನ ಮನೆ, ಇದು ಹಂಚಿನ ಮನೆ. ಆಮೇಲೆ ಕೊಟ್ಟಿಗೆ ಮನೆ ತೋರಿಸ್ತೀನಿ ರೀ, ಚಿಕ್ಕದು ಪುಟಾಣಿ ಕೊಟ್ಟಿಗೆ ಮನೆ ಇಲ್ಲಿರೋದು ತೋರಿಸ್ತೀನಿ. ಇಲ್ಲಿ ಪುಟಾಣಿ ಕರು ಇದೆ, ಎಷ್ಟು ಚೆಂದ ಇದೆ ನೋಡಿ. ಮತ್ತು ಇದು ಕೋಳಿ ಕೂಡ ಹಾಕೋದಕ್ಕೆ ಕೋಳಿ ಮರಿನೂ ಇತ್ತು ನೋಡಿ. ಅಲ್ಲಿ ಕಾಣಿಸ್ತಿದ್ಯಾ ಕೋಳಿ ಮರಿ. ನನ್ನ ಫ್ರೆಂಡ್ಸ್ನೆಲ್ಲ ಪರಿಚಯ ಮಾಡ್ಕೊಡ್ತೀನಿ ಇದರಲ್ಲಿ. ಹೇಳ ಹಾಯ್ ಮಾಡ. ಹಾಯ್ ಹಾಯ್ ಎತ್ಲಂಡಿ ಹಾಯ್ ಹಾಯ್ ಗಗನಕ್ಕ ಲೇಡಿ ಡಾನಿ ತಗೊಳ್ಳಲ್ಲ ಅವಳು. ಅವಳು ಗಗನ ತಾಯಿ ಮಡೆ. ಉಲ್ಲಾಸ, ದಿಲೀಪ, ರಾಜು, ವಿನಯ್, ರವೀಶ, ಇವರೆಲ್ಲ ನಮ್ಮ ಕಾಲೇಜ್ ಫ್ರೆಂಡ್ಸು. ಇವರು ಬಂದಿದ್ದಾರೆ ನಮ್ಮೂರಿಗೆ. ಎಲ್ಲರೂ ಬರೋ ಇಲ್ಲೊಂದು ಬರ ಸೆಲ್ಫಿ ಮಾಡಿದ್ರೆ ಬೇಡ ಅಂದಿರ ಬ್ಯಾಕ್ ಕ್ಯಾಮರಾದೆಲ್ಲ ಚೆನ್ನಾಗಿರುತ್ತೆ. ಇಲ್ಲ ನನಗೆ ಇಲ್ಲ ದೇವ್ರು ನಿಮ್ಗೂ ಒಳ್ಳೆ ಮಾಡಲಿ. ಇವಾಗಲೇ ನಾನು ನಮ್ಮ ಫ್ರೆಂಡ್ಸ್ನೆಲ್ಲ ಪರಿಚಯ ಮಾಡಿಕೊಟ್ಟೆ. ಬಟ್ ಇವಾಗ ನನ್ನ ಈ ಫ್ರೆಂಡು ಎಲ್ಲ ಫ್ರೆಂಡ್ಸ್ನು ಪರಿಚಯ ಮಾಡಿಕೊಡ್ತಾರೆ. ನೋಡೋಣ ಬನ್ನಿ, ಪರಿಚಯ ಮಾಡ್ಕೊಡ್ತೇನೆ. ಹೇಳ ಇವಳ ಹೆಸರು ಗಗನ ಅಂತ. ಅವಾಗ ಚೆನ್ನಾಗಿ ಹೇಳ್ತಾಳೆ, ಬಾಯ್ ಬಿಟ್ರೆ ಸುಳ್ಳೆ. ಸುಳ್ಳು ಗಗನ ಅಂತನಾ? ಹಾಂ. ನೆಕ್ಸ್ಟ್ ಇವನ ಹೆಸರು ವಿನಯ್ ಅಂತ. ಸುಳ್ಳೆ. ಶಿರಾ ನೀರು ಕುಡಿದು ಶಿರಾ ವ್ಯಾಲಿನೇ ತೆಗೆದುಬಿಟ್ಟ. ಡೈರೆಕ್ಟಾಗಿ ಮನೆಯಾಳ ಅಂತ ಇದೆಯಾ ಇವನು? ಮನೆಯಾಳ ಭಾಗ 2, 3, 4 ಇದ್ರೆ ಅದು ಅವನೇ. ಅವ್ನು ಯಾವ ಊರು ಏನೋ ಹೇಳು? ಆಂಧ್ರ ಒಂದು. ಎಲ್ಲರಿಗೂ ಕರ್ನಾಟಕ ಅನ್ಕೊಂಡ್ ಬರ್ತಾರೆ. ಬಟ್ ಅದು ಆಂಧ್ರದವನು. ಅವನು ಮತ್ತೆ ಇವಳಿದಾಳಲ್ಲ, ಇವರಿಬ್ರು ಆಂಧ್ರದವ್ರು. ಎಲ್ಲೇ ಸಿಕ್ಕಿದ್ರು ಹೇಳ್ರಿ ಇವರಿಬ್ರು ಆಂಧ್ರದವ್ರು. ಇಲ್ಲಿ ಕೇಳಿ, ಆಂಧ್ರದಲ್ಲಿ ಕುಟ್ಟಿ ಬರೋದನ್ನ ಇವರೇ ಕಂಡಿಡ್ದಿರೋದು. ಆಂಧ್ರದಲ್ಲಿ ಕುಟ್ಟಿ ಬರಲ್ಲ, ರೆಡ್ಡಿಸ್ ಯಾವ್ದ್ರ ಗೌಡ್ರು ಓಡಾಡ್ತಾವ್ರೆ. ಇವನು ಮಲ್ಸಂದ್ರದ ಮನೆಯಾಳ ಅಂದ್ರೆ ಇವನೇ. ಅವ್ನು ರವೀಶ್ ಅಂತ ತುಂಬಾ ಒಳ್ಳೆ ಹುಡುಗ. ಗೈಸ್, ಯಾಕಂತಂದ್ರೆ ಇವತ್ತು ಅವ್ನ ಕಾರಲ್ಲೇ ಕರ್ಕೊಂಡ್ ಬಂದವ್ರು ಇಲ್ಲಿಗೆ, ಅದಕ್ಕೆ ಒಳ್ಳೆ ಹುಡುಗ. ಇವತ್ತು ಬೇರೆ ಡ್ಯಾಮೇಜ್ ಮಾಡಿದ್ರು ಇದು ಮಾಡಿ ಅಕ್ಕನ ಬಗ್ಗೆ ಹೇಳ್ರಿ. ಹಾಯ್, ಅಲ್ಲಿ ಎದುರುಗಡೆನಾ? ಬರೋ ಫ್ರೆಂಡ್ಗೆ ಹೋಗ್ಬೇಕಂತ ಹೋಗೋಣ. ಬರ್ರೋ, ಹಂಗೆ ಮಾತಾಡ್ಕೊಂಡೆ ಹೋಗಿ ಎಲ್ಲಾನು ಮಾಡು ವಿಡಿಯೋನ. ಕಣ್ಣಿ ಬಿಡು. ಇವ್ರು ಯಾರು ಗೊತ್ತಾಯ್ತಾ ನಿಮ್ಗೆ? ಇವ್ರನ್ನ ಪರಿಚಯ ಮಾಡ್ಕೊಟ್ಟಿಲ್ಲ ನಾನು. ಹೆಂಗೆ ಮೋಸ್ಟ್ ಬ್ಯೂಟಿ ಅಂತ ಹೋಗೋಣ ಬನ್ನಿ ಎಲ್ಲ. ಇವಾಗ ಬರ್ರಿ ಬನ್ನಿ ಎಲ್ಲ ಬನ್ನಿ.
ನಾನು ಮಾಡಿರೋದು ಅದು ನೀನೇನು ಮಾಡಿಲ್ಲ ಬರೋ ಅಂಥದ್ದೇನು ಪಾಪ ನಾನು ಇನ್ನ ಕಿಸಿಯೋದು ಬೇಜಾರೈತೆ ಹೇಳಿದ್ರೆ ಆಮೇಲೆ ಸುಮ್ಮನೆ ಲಾಗಲ್ಲಿ ಫೇಮಸ್ ಆಗೋತೀನಿ ತಂಗಿ ಯಾಕಂದ್ರೆ ರುಬ್ಬಿಂಗು ಅವ್ರನ್ನ ಪರಿಚಯ ಮಾಡ್ಸೋ ಹಾಂ ಅದೇ ಅವ್ರು ಯೂಟ್ಯೂಬಲ್ಲಿ ಈಗ ಮಣ್ಣನ್ನು ತರಿಸ್ತೀನಿ ಅಲ್ಲಿ ಹಸು ಏನೋ ಮಾಡ್ತಾ ಇದ್ದಾನೆ ರೀ ತರಿಸ್ತೀನಿ ಅಣ್ಣ ಹಾಯ್ ಮೇಡ ಹಾಯ್ ಹಾಯ್ ಗುಂಡಣ್ಣ ನಮ್ಮ ಮನೆಗೆ ಗುಂಡಣ್ಣ ಇರಿ ಜೋರು ಬರುತ್ತಾ ದೇವ್ರು ಬರುತ್ತೆ ಟೆಸ್ಟ್ ಮಾಡಿಲ್ಲಪ್ಪ ನಾನು सर्वभूतः तस्मादजायन्त एकेचोभयातः गावोह यज्ञे तस्मात् जाता जायः यत्पुरुषं यदुः प्रतिभाव्यकल्पयन् मुखं चमस्य कौ बाहु आगोरोपादावुच्येते ब्राह्मणोऽस्य मुखमासीत् बाहुराजन्यः कृतः पूर्वो तदस्यैद्वैष्यः पद्भ्यागुं शूद्रो सूर्यो जायत मुखादिन्द्रश्चाग्निश्च प्राणाद्वायुरजायत ताभ्या आसीदन्तरिक्षं शेक्नौजौ समकृतः पद्भ्यां भूमिर्दिशक्षोत्रात् तथा लोकागुमकल्पयन् वेदाहमेतं पुरुषमादित्यवस्तुकारे सर्वाणि रूपाणि विद्युद्धीरः नानाभ्योदन्यदास्ते धाता पुरस्ताद्यमुदाजहार शक्रस्व विद्वान् प्रतिशतसहस्रः तमेवं विद्वान् परिशुभते नान्यपन्थायनाय विद्यते यज्ञेन यज्ञमदन्त देवाः तान् धर्मान् प्रथमान्यास
सजन्ते यत्र पूर्वे साध्याः सन्ति देवाः अभ्यः सम्भूतः पृथिवीरसा च विश्वकर्मणः समवर्तताधि तस्य त्वष्टा विदधद्रूपमेते तत्पुरुषस्य विश्वमाजामग्रे वेदाहमेतं पुरुषं महान्तम् आदित्यवर्णं तमसस्तु पारे समसः परस्तात् तमेवं विद्वानमृतः भवति नान्यः पन्था विद्यते जनाय प्रजापतिस्तरति गर्भे अन्तः अजायमानो बहुधा विजायते तस्य धीरा प्रजान्ति योनिम् मरीचीनां पदमिच्छन्ति वेधसः यो देवेभ्यातपते यो देवानां पुरोहितः पूर्वो यो देवेभ्यो जातः नमो ऋचाय ब्राह्मणे ऋचं ब्राह्मम् अहोरात्रे पार्श्वे नक्षत्राणि रूपम् अश्विनं व्यात्तम् इष्टं मनीषाण अमं मनीषाण सर्वं मनीषाण तच्छन्यो रामणीमहे गातुं विद्याय गातुं विद्यापतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जगातुभेषम् शन्नो अस्तु द्विपदे शन्यतु ಸ್ಟ್ಯಾಂಡ್ ತಂದಿಲ್ಲ ತಂದಿದ್ರೆ ಸ್ಟ್ಯಾಂಡ್ ತಂದಿಲ್ಲ ದೇವದೇವೇಶಾಯ ನಮಃ ಶ್ರೀಕಂಠಾಯ ನಮಃ ಪಾರ್ವತೀ ನಮಃ ಶ್ರೀರುದ್ರಾಯ ನಮಃ ಶಿವಾಯ ನಮಃ मंगलनीराजनं गतं दारिद्र्यमेव च आगतां पुण्याष्टकमदर्शनात् ವಿಶೇಷವಾಗಿ ಕಲಿಯುಗದ ಪ್ರತ್ಯಕ್ಷ ದೇವರು ಅಂತ ಹೇಳಿ ನಾಗದೇವರನ್ನು ಕರಿತೇವೆ. ಅಂತಹ ನಮ್ಮ ಈ ನಾಗಾರಾಧನೆ ಅಂತಿರುವಂತಹದ್ದು ಪರಶುರಾಮ ಸೃಷ್ಟಿಯಲ್ಲಿ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು. ಯಾಕಂದರೆ ನಾಗನಲ್ಲಿ ಶಾಸ್ತ್ರಕಾರರು ತ್ರಿಗುಣಾತ್ಮಕವಾಗಿರ್ತಕ್ಕಂತಹ ಶಕ್ತಿಯನ್ನು ಗುರುತಿಸಿದ್ದಾರೆ. ಮೊದಲನೆಯದಾಗಿ ನಾಗ ಹೇಳುವಂಥವನು ಸಂಪತ್ಕಾರಕ. ಯಾಕಂದರೆ ಎಲ್ಲ ವಿಧವಾಗಿರ್ತಕ್ಕಂಥ ಖನಿಜ ಸಂಪತ್ತು ಇರುವಂತಹದ್ದು ಸಹ ನಮ್ಮ ಈ ಭೂಮಿಯಲ್ಲಿ. ಆ ಭೂಮಿಯನ್ನ ಹೂವಿನಷ್ಟು ಸುಲಭದಲ್ಲಿ ತನ್ನ ತಲೆಯ ಮೇಲೆ ಧರಿಸಿರ್ತಕ್ಕಂಥವನು. ಹಾಗಾಗಿ ಅವನನ್ನು ಭೂಧರ ಅಂತ ಹೇಳಿ ಕರೆದಿದ್ದಾರೆ. ಹಾಗಾಗಿ ಸಂಪತ್ತನ್ನು ಕೊಡ್ತಕ್ಕಂತಹ ದೇವರುಗಳಲ್ಲಿ ನಾಗದೇವರು ಸಹ ಒಬ್ಬ. ಇನ್ನು ಸಂತತಿದಾಯಕ, ಸಂತತಿ ಪ್ರತಿಬಂಧಕ ದೋಷಗಳು ಬಂದಾಗ ನಾಗಾರಾಧನೆ ಅಂತ ಹೇಳುವಂತಹದ್ದು ಅತ್ಯಂತ ವಿಶೇಷ ಅಂತ ಹೇಳಿ ಕರೆದಿದ್ದಾರೆ. ಇನ್ನು ಸೌಭಾಗ್ಯದಾಯಕನೂ ಸಹ ಆ ನಾಗದೇವರು ಹೌದು. ಇಂತಹ ತ್ರಿಗುಣಾತ್ಮಕವಾಗಿರ್ತಕ್ಕಂತಹ ಶಕ್ತಿಯನ್ನು ಶಾಸ್ತ್ರಕಾರರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅಂತಹ ವಿಶೇಷವಾಗಿರ್ತಕ್ಕಂತಹ ಕಾರ್ಯಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಈ 3 ವರ್ಷಗಳ ಹಿಂದೆ ಸರ್ಪ ಸಂಸ್ಕಾರ ವಿಧಿಯನ್ನು ಆಚರಣೆ ಮಾಡಿ ತದಂಗವಾಗಿರ್ತಕ್ಕಂತಹ ವಾರ್ಷಿಕೋತ್ಸವವನ್ನು ಇವತ್ತಿನ ದಿವಸ ಆ ಭಗವತ್ಪಾದಕ್ಕೆ ನಾವು ಸಮರ್ಪಣೆ ಮಾಡಿದ್ದೇವೆ. ನಾಗಾನುಗ್ರಹ ಪ್ರಾಪ್ತಿಯಾಗಬೇಕು. ನಾವು ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂತಹ ಸರ್ಪಶಾಪಗಳು ಅಥವಾ ಜನ್ಮಾಂತರದಲ್ಲಿ ಬಂದಿರತಕ್ಕಂತಹ ಸರ್ಪ ನಿಮಿತ್ತವಾಗಿರ್ತಕ್ಕಂತಹ ದೋಷಗಳಿದ್ದರೂ ಸಹ ನಿವಾರಣೆ ಮಾಡಲಿಕ್ಕೆ ಇರತಕ್ಕಂಥ ಏಕೈಕ ಮಾರ್ಗ ಅಂತೇಳಾದರೆ ಅದು ನಾಗಾರಾಧನೆ. ಹಾಗಾಗಿ ಅಂತಹ ಆ ನಾಗರಿಗೆ ವಿಶೇಷವಾಗಿರ್ತಕ್ಕಂತಹ
ಇವತ್ತಿನ ದಿವಸ ಸರ್ಪಸೂಕ್ತ ಹೋಮ, ಹಾಗೆ ಅಧಿವಾಸ ಹೋಮ, ಆ ಬಿಂಬದಲ್ಲಿ ನವಚೈತನ್ಯ ಬರಬೇಕು, ದೇವತಾ ಅನುಗ್ರಹ ನಮಗೆ ಪ್ರಾಪ್ತಿ ಆಗಬೇಕು ಅಂತ ಹೇಳುವಂತಹ ಮಹತ್ತರವಾಗಿರ್ತಕ್ಕಂತಹ ಸಂಕಲ್ಪವನ್ನಿಟ್ಟು ಆ ದೇವರಿಗೆ ವಿಶೇಷವಾಗಿ 25 ಕಲಶ ಫಲಪಂಚಾಮೃತ ಅಭಿಷೇಕ ಮಹಾಪೂಜೆಯನ್ನು ಆ ಭಗವತ್ಪಾದಕ್ಕೆ ನಾವು ಸಮರ್ಪಣೆ ಮಾಡಿದ್ದೇವೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ಅಂತೇಳಿ ಹೇಳ್ತಾರೆ. ಅಂದರೆ ನಾವು ದೇವರಿಗೆ ಎಷ್ಟು ವಿಜೃಂಭಣೆಯಿಂದ ಕಾರ್ಯ ಮಾಡಿದ್ದೇವೆ ಮುಖ್ಯ ಅಲ್ಲ, ಮಾಡಿರ್ತಕ್ಕಂತಹ ಕಾರ್ಯದಲ್ಲಿ ನಾವು ಎಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಪಾಲ್ಗೊಂಡಿದ್ದೇವೆ ಅದಕ್ಕನುಗುಣವಾಗಿರ್ತಕ್ಕಂತಹ ಫಲವನ್ನು ಆ ದೇವರು ನಮಗೆ ಅನುಗ್ರಹ ಮಾಡ್ತಾನಂತೆ. ಹಾಗಾಗಿ ಆ ದೇವರನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ಕೊಡುವವನು ನೀನು, ಕಾಯುವವನು ನೀನು, ನಮ್ಮ ಕುಟುಂಬ ಅಭಿವೃದ್ಧಿ ಆಗಬೇಕು ಅಂತೇಳಾದರೆ ಅಲ್ಲಿ ನಿನ್ನ ಆಶೀರ್ವಾದ ಅಥವಾ ನಿನ್ನ ಅನುಗ್ರಹವೇ ನಮಗೆ ಪ್ರಧಾನ. ಯಾಕಂದರೆ ಹಿರಿಯರ ಒಂದು ಮಾತುಂಟು, ಮನುಷ್ಯ ಕೊಟ್ಟರೆ ಮನೆ ತನಕ, ದೇವರು ಕೊಟ್ಟರೆ ಕೊನೆ ತನಕ ಅಂತೇಳಿ. ಹಾಗಾಗಿ ನಿನ್ನ ಅನುಗ್ರಹ ಅಂತ ಹೇಳುವಂತಹದ್ದು ಶ್ರೀರಕ್ಷೆಯಾಗಿರುವಂಥ ರೀತಿ ಯಾವುದೇ ವಿಧವಾಗಿರ್ತಕ್ಕಂತಹ ಸುಖ ಸಂಪತ್ತುಗಳನ್ನು ಕಾಲಕಾಲಕ್ಕೆ ನಮಗೆ ಅನುಗ್ರಹ ಮಾಡಬೇಕು. ಬರತಕ್ಕಂತಹ ತೊಂದರೆಗಳು ಅಥವಾ ಇದ್ದಿರತಕ್ಕಂತಹ ಸಮಸ್ಯೆಗಳು, ನಮ್ಮ ಜೀವನಕ್ಕೆ ಮುಕ್ಕಟ್ಟಾಗತಕ್ಕಂತಹ ಯಾವುದೇ ಬಾಧೆಗಳಿದ್ದರೂ ಸಹ ಅದನ್ನೆಲ್ಲ ದೇವರು ಪರಿಹಾರ ಮಾಡಿಕೊಡಬೇಕು. ನಮ್ಮ ಕೂಡು ಕುಟುಂಬಕ್ಕೆ ದೇವತಾ ಅನುಗ್ರಹ ಆಗಬೇಕು. ನಮ್ಗೆ ಯಾವ್ಯಾವ ವಿಚಾರದಲ್ಲಿ ಕಷ್ಟಗಳುಂಟೋ, ಅದು ಉದ್ಯೋಗದ ವಿಚಾರದಲ್ಲಿರಲಿ, ಆರೋಗ್ಯದ ವಿಚಾರದಲ್ಲಿರಲಿ, ಮಕ್ಕಳ ವಿದ್ಯಾಭ್ಯಾಸ, ಸಾಂಸಾರಿಕ ಜೀವನ, ಮದುವೆಯಾದಿ ಶುಭ ಕಾರ್ಯ, ಎಲ್ಲೆಲ್ಲೂ ನಮಗೆ ಕಷ್ಟಗಳುಂಟೋ ಅದನ್ನೆಲ್ಲ ದೇವರು ನಿವೃತ್ತಿ ಮಾಡಿ ನಮ್ಮೆಲ್ಲರಿಗೂ ಉತ್ತರೋತ್ತರವಾಗಿರ್ತಕ್ಕಂಥ ಅಭಿವೃದ್ಧಿ, ಯಶಸ್ಸು, ಕೀರ್ತಿ ಲಾಭ, ಆರೋಗ್ಯ ಪೂರ್ಣಕರವಾಗಿರ್ತಕ್ಕಂಥ ಆಯುಷ್ಯವನ್ನು ನಾಗನು ಅನುಗ್ರಹ ಮಾಡಬೇಕು. ಮತ್ತು ಇವತ್ತು ಅಂತಲ್ಲ, ಯಾವತ್ತೇ ಆಗಲಿ ಕಷ್ಟ ಬಂದಂಥ ಕಾಲದಲ್ಲಿ ಆ ದೇವರನ್ನು ಪ್ರಾರ್ಥನೆ ಮಾಡಿದಾಗ ಬಂದಂಥ ಕಷ್ಟಗಳನ್ನು ಪರಿಹರಿಸಿ ಇಷ್ಟಾರ್ಥಗಳು ಸಿದ್ಧಿಯಾಗುವಂತೆ, ನಮ್ಮ ಇಡೀ ಕುಟುಂಬಕ್ಕೂ ಸಹ ದೇವತಾ ಅನುಗ್ರಹ ಶ್ರೀರಕ್ಷೆ ಆಗಿರುವಂತೆ ಅನುಗ್ರಹಿಸಿ ಕಾಪಾಡಬೇಕು. ಎಲ್ಲ ಒಳ್ಳೇದಾಗಬೇಕಂತೇಳಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಅಕ್ಷತೆ ಹಾಕಿ. ಸುಬ್ರಹ್ಮಣ್ಯ ಪಾದಕ್ಕೆ ಗೋವಿಂದ ಅಂದೆ ಗೋವಿಂದ ಗೋವಿಂದ. ಬೇರೆ ಮಾಡಿಲ್ಲ, ವಿಡಿಯೋ ಈಗ ಪ್ಲೇ ಮಾಡ್ತಾ ಇದ್ದೀನಿ. ಕ್ಯೂ ಇದೆ. ಅಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ. ನನಗೆ ತುಂಬ ಟಯರ್ಡ್ ಆದಂಗೆ ಅನಿಸೋಯ್ತು, ಮತ್ತು ತುಂಬ ಸೆಕೆ ಇಲ್ಲಿ. ಅದಕ್ಕೋಸ್ಕರ ನಾನು ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದೀನಿ. ನಮ್ಮ ಅಕ್ಕ ಈಗ ಬಂದ್ಲು. ಹೆಂಗಿತ್ತು ಫಂಕ್ಷನ್? ಸೂಪರ್. ಹಾಂ, ಸೆಕೆಯಾಗಿ ಸುಸ್ತಾಗಿ ಇದ್ದಾದ್ರೂ ಇನ್ನು ಈ ವ್ಯವಸ್ಥೆ ಈ ಅವತಾರದಲ್ಲ ಇದ್ದಾಳೆ. ನಮ್ಮ ಅಕ್ಕ ಹೇಗೆ ಕಾಣಿಸಿದ್ಲು ಅಂತ ತೋರಿಸ್ತೀನಿ. ಇದು ಸರ ಎಲ್ಲ ಬಿಚ್ಚಾಕ್ಬಿಟ್ಟವಳೆ. ಬರ ಇಲ್ಲಿ ನಿಂತ್ಕೊಳ್ಳೆ. ಸ್ಯಾರಿ ಟ್ರಾಪಿಂಗ್ ಎಲ್ಲ ನಾನೇ ಮಾಡಿದ್ದು ಗೈಸ್. ಹೇರ್ ಸ್ಟೈಲು ನಾನೇ ಮಾಡಿದ್ದು. ನಿಂತ್ಕೊಳ್ಳೆ. ಎಲ್ಲ ಕೆಡ್ಸ್ಕೊಂಡಿದ್ಲಾಗಲೇ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇನ್ನೂ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾರೆ. ಲವ್ ಯು ಆಲ್. ಬಾಯ್.